ಈಗಿನಲ್ಲಿ ಮನೆಯಲ್ಲಿ ಕೂತ್ಕೊಂಡು ಇನ್ನೊಂದು ಬೋರ್ ಆಗ್ತಿತ್ತು. ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಹರರ್ ಮಾದೆ ಅಂತ ಹೇಳಿ ನಮ್ಮ trip.com ಟ್ರೆಕ್ಕಿಂಗ್ ಬುಕ್ ಮಾಡಿದೆ ಶಿವಗಂಗೆಗೆ. ಸೊ ಸೀದಾ ಆಗಿ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಹೋಗಿ ಅಲ್ಲಿಂದ ಪಿಕಪ್ ಮಾಡಿದೆ. ಬಸ್ ಪಿಕ್ ಮಾಡೋಕ್ಕೆ ಬಂತು. ಅಲ್ಲಿಂದ ಪಿಕಪ್ ಮಾಡಿದ ನಂತರ ನಾವು ಬೇಸ್ ಪಾಯಿಂಟ್ಗೆ ರೀಚ್ ಆಗಿಬಿಟ್ಟು. ಸೊ ಇದು ಬೇಸ್ ಪಾಯಿಂಟ್ ನೋಡ್ಬೋದು. ಇವಾಗ ನಮ್ಮ ಗೈಡ್ ಹಿಸ್ಟ್ರಿ ಹೇಳ್ಬೇಕಾದ್ರೆ ಒಂದು ನಾಯಿ ಬಂತು. ನಾಯಿ ಕೂಡ ನಮ್ಮ ಜೊತೆ ಬರುತ್ತೆ ಅಂತ ಹೇಳ್ತು. ಸೊ ಅದನ್ನ ನಾಯಿ ಕೂಡ ನಾವು ಕರ್ಕೊಂಡು ಹೋಗಿದ್ವಿ ಪೀಕ್ ತನಕ. ಸೊ ಪೀಕಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ವ್ಯೂಗೆ ವೆಯ್ಟ್ ಮಾಡ್ತಿದ್ವಿ. ಸೊ ಆಮೇಲೆ ಬೆಳಗಾಯಿತು. ಬೆಳಗಾದ ಗಂಟೆ ಬಾರಿಸ್ಕೊಂಡು ವ್ಯೂ ನೋಡೋಕೆ ಎಂಜಾಯ್ ಮಾಡಿದ್ವಿ. ಅಲ್ಲಿ ಒಂದು 3 ಜನ ಮೀಟ್ ಆಗಿದೆ, ಅವರ ಫ್ರೆಂಡ್ಸ್ ಆಗಿಬಿಟ್ರು ಅಲ್ಲೇ. ಇದು ನಮ್ಮ ಟ್ರಿಪ್, ಅವರ ಟೀಮ್ಮೇಟ್ಸು. ಮತ್ತೆ ಅಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡು ವ್ಯೂ ಎಂಜಾಯ್ ಮಾಡ್ಕೊಂಡು ನಮ್ಮ ಡಿಸೆಂಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಾಯಿ ಕೂಡ ಬರುತ್ತಾ ಅಂತ ಕೇಳಿದ್ರೆ ಅದು ಬಂದಿಲ್ಲ. ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಯಾರೋ ಹುಚ್ಚ ಹಾರೋಗಿ ನೋಡ್ತಿದ್ದೆ ಅದು ಮೇಲ್ಗಡೆಯಿಂದ. ಆಮೇಲೆ ನಾವು ಸ್ವಲ್ಪ ಫೋಟೋಶೂಟ್ ಮಾಡ್ತಾ ಕೆಳಗಡೆ ಹೋಗ್ತಿದ್ವಿ. ಓವರ್ ಆಲ್ ಹೇಳ್ಬೇಕಂದ್ರೆ ಇದು ಶಿವಗಂಗೆ ಟ್ರೆಕ್ಕಿಂಗ್ ತುಂಬ ಅಡ್ವೆಂಚರಸ್ ಆಗಿತ್ತು. ಹಾಗಾಗಿ ನಿಮಗೆ ಟ್ರೆಕ್ಕಿಂಗ್ ಅಲ್ಲಿ ನಿಮ್ಗೆ ರಾಕ್ ಕ್ಲೈಂಬಿಂಗ್ ಅಲ್ಲಿ ಇಷ್ಟ ಇದೆ, ಡೆಫಿನೆಟ್ ಆಗಿ ನೀವು ಶಿವಗಂಗೆ ಟ್ರೈ ಮಾಡಬೇಕು. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ನೆಕ್ಸ್ಟ್ ಟ್ರೆಕ್ಕಿಂಗ್